ಈ ಕೇಸ್ಗಳನ್ನ ವಾಪಸ್ ಪಡೆಯೋದರ ಬಗ್ಗೆ ಪೊಲೀಸರು ಮತ್ತು ಕಾನೂನು ಇಲಾಖೆ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಕೇಸ್ ವಾಪಸ್ಗೆ ಅಭಿಪ್ರಾಯವನ್ನ ಕೇಳಿದ್ದ ಕ್ಯಾಬಿನೆಟ್ ಸಬ್ ಕಮಿಟಿ. ಕೇಸ್ ವಾಪಸ್ಗೆ ಪೊಲೀಸ್ ಇಲಾಖೆ ವಿರೋಧ ವ್ಯಕ್ತಪಡಿಸಿತ್ತು. ಕಾನೂನು ಇಲಾಖೆಯ ವಿರೋಧ ಕೂಡ ಇತ್ತು. ಈ ಪ್ರಕರಣ ವಾಪಸ್ ಪಡೆಯೋದಕ್ಕೆ ಅರ್ಹ ಅಲ್ಲ ಅಂತ ಡಿಜಿಐಜಿಪಿ ಹೇಳಿದ್ರು. ಈ ಕೇಸ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇಲ್ಲ, ಕಾನೂನು ಇಲಾಖೆ ಹೇಳಿತ್ತು. ಪೊಲೀಸರು ಕಾನೂನು ಇಲಾಖೆಯ ವಿರೋಧವನ್ನೂ ಕೂಡ ಲೆಕ್ಕಿಸದೆ ಕೇಸನ್ನ ವಾಪಸ್ ಪಡೆಯಲಾಗಿದೆ. ಪೊಲೀಸರು ಇದರ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು, ಕಾನೂನು ಇಲಾಖೆ ಕೂಡ ಇದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸಿತ್ತು. ಈ ಪ್ರಕರಣ ವಾಪಸ್ ಪಡೆಯೋದಕ್ಕೆ ಅರ್ಹವಲ್ಲ ಅಂತ ಹೇಳಿದ ಮೇಲೂ ಕೂಡ ಅದ್ಯಾವುದನ್ನು ಲೆಕ್ಕಿಸದೆ ಕೇಸನ್ನ ವಾಪಸ್ ಪಡೆಯಲಾಗಿದೆ. ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದವರು, ಪೊಲೀಸರ ಮೇಲೆ ಕಲ್ಲು ತೂರದವರ ಮೇಲೆ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣವನ್ನು ವಾಪಸ್ ಪಡೆಯಲಾಗಿದೆ. ಪೊಲೀಸ್ ಇಲಾಖೆ ಇದಕ್ಕೆ ವಿರೋಧ ವ್ಯಕ್ತಪಡಿಸಿತ್ತು. ಕಾನೂನು ಇಲಾಖೆ ಕೂಡ ಇದರ ಬಗ್ಗೆ ಪ್ರಶ್ನೆ ಮಾಡಿತ್ತು. ಯಾವುದನ್ನು ಲೆಕ್ಕಿಸದೆ ಸರ್ಕಾರ ಕೇಸನ್ನ ವಾಪಸ್ ಪಡೆದಿದೆ. 62 ಕ್ರಿಮಿನಲ್ ಪ್ರಕರಣಗಳು ವಾಪಸ್ ಪಡೆಯಲಾಗಿದೆ. ಇಂಥ ಪ್ರಕರಣ ವಾಪಸ್ ಪಡೆಯೋದಕ್ಕೆ ಅರ್ಹ ಅಲ್ಲ ಅಂತ ಹೇಳಿದ ಮೇಲೂ ಸರ್ಕಾರ ಯಾಕೆ ತೀರ್ಮಾನವನ್ನ ತೆಗೆದುಕೊಳ್ತು? ಒಪಿನಿಯನ್ ಕೇಳಿದ್ದಾರೆ, ಆದ್ರೆ ಬಂದಂತಹ ಒಪಿನಿಯನ್ನ ಕ್ಯಾರೆ ಅಂದಿಲ್ಲ. ಕಾನೂನು ಇಲಾಖೆಯ ವಿರೋಧ ಇದೆ, ಪೊಲೀಸ್ ಇಲಾಖೆಯ ವಿರೋಧ ಇದೆ. ಹಾಗಿದ್ರೂ ಕೂಡ ಪ್ರಕರಣವನ್ನ ವಾಪಸ್ ಪಡೆಯಲಾಗಿದೆ. ಕೇಸ್ ವಾಪಸ್ಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಅಭಿಪ್ರಾಯ ಕೇಳಿತ್ತು. ಅಭಿಪ್ರಾಯ ಕೊಟ್ಟ ನಂತರವೂ ಕೂಡ ಅದರ ಬಗ್ಗೆ ಸರ್ಕಾರ ಗಮನ ಕೊಟ್ಟಿಲ್ಲ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಕಳೆದ ಬಾರಿ ಕೂಡ ಸರ್ಕಾರ ಇದೇ ಎಡವಟ್ಟನ್ನ ಮಾಡಿತ್ತು. ಹುಬ್ಬಳ್ಳಿ ಗಲಭೆ ಪ್ರಕರಣ ವಾಪಸ್ ಪಡೆಯೋದಕ್ಕೋಗಿ ಸರ್ಕಾರಕ್ಕೆ ಮುಖಭಂಗ ಆಗಿತ್ತು. ಈಗ 62 ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ಪಡೆದಿದೆ. ಆದ್ರೆ ಪೊಲೀಸ್ ಇಲಾಖೆ ವಿರೋಧ ಇದೆ, ಕಾನೂನು ಇಲಾಖೆಯ ವಿರೋಧ ಇದೆ. ಈ ಕೇಸ್ ವಾಪಸ್ ಪಡೆಯೋದಕ್ಕೆ ಅರ್ಹ ಅಲ್ಲ ಅನ್ನೋ ಒಪಿನಿಯನ್ ಕೊಟ್ಟ ನಂತರವೂ ಕೂಡ ಯಾಕೆ ಸರ್ಕಾರ ಇಂಥದ್ದೊಂದು ಸ್ಟೆಪ್ ಅನ್ನ ಇಡ್ತಾ ಇದೆ? ಶ್ವೇತಾ, ಸಾಕಷ್ಟು ಈ ಥರದ ಪ್ರಕರಣಗಳನ್ನು ಈ ಹಿಂದಿನ ಸರ್ಕಾರಗಳು ಕೂಡ ಕ್ಯಾಬಿನೆಟ್ನಲ್ಲಿ ವಾಪಸ್ ತೆಗೆದುಕೊಂಡಿರೋದನ್ನು ಗಮನಿಸಿದ್ದೀವಿ. ಅಂದರೆ ರೈತ ಸಂಘಟನೆಗಳ ಹೋರಾಟ ಇರ್ಬೋದು, ಕನ್ನಡ ಸಂಘಟನೆಗಳ ಹೋರಾಟ ಇರ್ಬೋದು, ಅದಕ್ಕೆ ಒಂದು ನೈಜವಾದಂಥ ಕಾರಣ ಇರುತ್ತೆ. ಆ ಕಾರಣದ ಹಿನ್ನೆಲೆಯಲ್ಲಿ ಅವರು ಹೋರಾಟ ಮಾಡಿರ್ತಾರೆ. ಆ ಕೇಸ್ಗಳನ್ನು ವಾಪಸ್ ತಗೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂದರೆ ಕಾವೇರಿಗಾಗಿ ಹೋರಾಟಗಳು ನಡೆದಿದ್ದಾವೆ, ಮಹದಾಯಿಗಾಗಿ ಹೋರಾಟ ನಡೆದಿದ್ದಾವೆ, ಗಡಿ ವಿಚಾರಗಳು ಬಂದಾಗ ಪ್ರತಿಭಟನೆಗಳು ನಡೆದಿದ್ದಾವೆ. ಆ ಸಂದರ್ಭದಲ್ಲೂ ಕೂಡ ಕೇಸ್ಗಳನ್ನು ಹಾಕಿರ್ತಾರೆ. ಅಂಥ ಕೇಸ್ಗಳನ್ನು ವಾಪಸ್ ಪಡೆಯೋದ್ರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಇದೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ಬೋದು. ಆದರೆ ಈಗ ವಾಪಸ್ ಪಡೆದಿರ್ತಕ್ಕಂಥ ಪ್ರಕರಣದಲ್ಲಿ ರೈತ ಸಂಘಟನೆಗಳ ಪ್ರಕರಣಗಳು ಕೂಡ ಇದ್ದಾವೆ. ಅಂಥವನ್ನು ವಾಪಸ್ ಪಡೆಯೋದಕ್ಕೆ ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ಸ್ಗಳು ಇರೋದಿಲ್ಲ. ಆದರೆ ಈ ರೈತ ಹೋರಾಟಗಾರರ ಮತ್ತು ಕನ್ನಡ ಹೋರಾಟಗಾರರ ಕೇಸ್ಗಳ ಜೊತೆಗೆ ಅವುಗಳನ್ನು ನೆಪ ಮಾಡಿಕೊಂಡು ಕ್ರಿಮಿನಲ್ ಕೇಸ್ಗಳನ್ನು ಕೂಡ ವಾಪಸ್ ಪಡೆಯೋದು, ಜೊತೆಗೆ ಪೊಲೀಸರ ಮೇಲೆ ದೌರ್ಜನ್ಯ ಮಾಡುವಂಥದ್ದು ಅಥವಾ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸುವಂಥದ್ದು, ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂಥದ್ದು, ಇಂಥ ಪ್ರಕರಣಗಳನ್ನು ವಾಪಸ್ ಪಡೆದರೆ ನಿಜವಾಗ್ಲೂ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕಸಿಯುವಂಥ ಪ್ರಯತ್ನ ಸರ್ಕಾರದಿಂದ ಆಗ್ತಾ ಇದೆ ಅನ್ನೋದಂತೂ ಬಹಳ ಸ್ಪಷ್ಟ. ಅದಕ್ಕೆ ಒಂದು ಉದಾಹರಣೆ ಅನ್ನುವ ರೀತಿಯಲ್ಲಿ ಚಿತ್ತಾಪುರದಲ್ಲಿ ನಡೆದಂತಹ ಘಟನೆ, 2019ರಲ್ಲಿ ಆದಂತಹ ಘಟನೆ ಇದು. ಅಕ್ರಮವಾಗಿ ಗೋಸಾಗಾಣಿಕೆ ಮಾಡ್ತಾ ಇದ್ರು ಅಂತೇಳಿ ಚೆಕ್ ಪೋಸ್ಟ್ನಲ್ಲಿ ಪೊಲೀಸರೇ ಬಂದಿರ್ತಾರೆ. ಇದು ಯಾರೋ ದೂರು ಕೊಟ್ಟು ಮಾಡಿದಂತಹ ಪ್ರಕರಣ ಅಲ್ಲ. ಪೊಲೀಸರೇ ಬೊಲೆರೋ ವಾಹನವನ್ನು ತಡೆದು ಅಕ್ರಮವಾಗಿ ಗೋಸಾಗಾಣಿಕೆ ಮಾಡ್ತಿದ್ದರಂಥವ್ರನ್ನ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಬಂದಾಗ ಮುಸ್ಲಿಂ ಸಮುದಾಯದ ಸುಮಾರು 20ರಿಂದ 30 ಜನ ಬಂದು ಈ ವಾಹನವನ್ನು ಬಿಡಬೇಕು ಅಂತೇಳಿ ಪೊಲೀಸ್ ಠಾಣೆ ಮುಂದೆ ಗಲಾಟೆ ಮಾಡ್ತಾರೆ. ಆನಂತರ ಅವ್ರನ್ನ ಚೆದುರಿಸಿದ ಮೇಲೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿರ್ತಕ್ಕಂಥ ಪ್ರಕರಣಗಳು ಕೂಡ ವರದಿಯಾಗಿರುತ್ತೆ. ಅದರಲ್ಲಿ ಸುಮಾರು 14ರಿಂದ 15 ಮಂದಿಯನ್ನ ಹೆಸರು ನೋಂದಾಯಿಸಿ, ಜೊತೆಗೆ ಇತರೆ ಒಂದು 15ರಿಂದ 20 ಮಂದಿಯನ್ನು ಕೂಡ FIR ನಲ್ಲಿ ದಾಖಲಿಸಲಾಗಿತ್ತು. ಸೊ ಇಂಥ ಪ್ರಕರಣನ ವಾಪಸ್ ಪಡೀತಾ ಇರೋದ್ರ ಹಿಂದೆ ನಿಶ್ಚಿತವಾಗಿ ಒಂದು ವೋಟ್ ಬ್ಯಾಂಕ್ನ ಗ್ರ್ಯಾಬ್ ಮಾಡುವಂಥ ಪ್ರಯತ್ನ. ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಚಿತ್ತಾಪುರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಇದು. ಸೊ ಇಂಥ ಪ್ರಕರಣವನ್ನು ವಾಪಸ್ ಪಡೆದರೆ ನೀವು ಪೊಲೀಸ್ ಇಲಾಖೆಗೆ ಮತ್ತು ಪೊಲೀಸರ ಕರ್ತವ್ಯ ನಿರ್ವಹಿಸೋದಕ್ಕೆ ಯಾವ ರೀತಿ ಸರ್ಕಾರ ಸಹಕಾರಿಯಾಗಿ ನಿಲ್ಲುತ್ತೆ? ಇದು ಪೊಲೀಸರ ಆತ್ಮಸ್ಥೈರ್ಯವನ್ನು ಕಸಿಯುವಂಥ ಪ್ರಯತ್ನ. ನಾಳೆ ಇನ್ನೊಂದು ಸಂಘಟನೆಯವರು ಬಂದು ಗಲಾಟೆ ಮಾಡ್ತಾರೆ, ಅವರ ಬೆಂಬಲಿಗರು ಅನ್ನುವ ಕಾರಣಕ್ಕಾಗಿ ಇಂಥ ಕ್ರಿಮಿನಲ್ ಕೇಸ್ಗಳನ್ನು ವಾಪಸ್ ಪಡಿತಾ ಹೋದರೆ ಪೊಲೀಸರು ಕರ್ತವ್ಯ ನಿರ್ವಹಿಸೋದು ಹೇಗೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹೇಳುತ್ತೆ. ಇಲ್ಲಿ ಇನ್ನೊಂದು ಗಮನಿಸಬೇಕು. ಇಡೀ ಕ್ಯಾಬಿನೆಟ್ನಲ್ಲಿ ವಾಪಸ್ ಪಡೆದಿರುವಂಥ ಪ್ರಕರಣಗಳ ಹಿನ್ನೆಲೆಯಲ್ಲಿ ನೋಡಿದಾಗ
ಕಾನೂನು ಇಲಾಖೆ ಇರ್ಬೋದು ಮತ್ತು DG ಅವರ ಅಭಿಪ್ರಾಯ ಅಂದ್ರೆ ಪೊಲೀಸ್ ಇಲಾಖೆಯ ಅಭಿಪ್ರಾಯ ಇರ್ಬೋದು, ಎರಡೂ ಅಭಿಪ್ರಾಯಗಳು ವ್ಯತಿರಿಕ್ತವಾಗಿದೆ. ಅಂದ್ರೆ ಇದು ಈ ಕೇಸ್ಗಳನ್ನ ವಾಪಸ್ ಪಡೆಯೋದು ಸಮಂಜಸ ಅಲ್ಲ ಮತ್ತು ಈ ಕೇಸ್ಗಳನ್ನ ವಾಪಸ್ ಪಡೀತಾ ಇರೋದ್ರ ಹಿಂದೆ ಯಾವುದೇ ಸಾರ್ವಜನಿಕ ಹಿತಾಸಕ್ತಿಗಳು ಇಲ್ಲ ಅಂತ ಬಹಳ ಸ್ಪಷ್ಟವಾಗಿ ಕಾನೂನು ಇಲಾಖೆ ಅಭಿಪ್ರಾಯ ಕೊಟ್ಟಿದೆ. ಆದ್ರೆ ಕಾನೂನು ಇಲಾಖೆಯ ಅಭಿಪ್ರಾಯವನ್ನ ಮೀರಿ ಕ್ಯಾಬಿನೆಟ್ ಈ ತೀರ್ಮಾನವನ್ನು ತೆಗೆದುಕೊಂಡಿರೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಟೀಕೆಗೆ ಕಾರಣ ಆಗ್ತಾ ಇದೆ. ಶ್ವೇತಾ, ಥ್ಯಾಂಕ್ ಯು ಮಾರುತೇಶ್. ಇನ್ನು ಕ್ರಿಮಿನಲ್ ಕೇಸ್ ವಾಪಸ್ ಬಗ್ಗೆ DCM DK ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಬೇಕಾದಷ್ಟು ಕೇಸರಿ ನಾವು ಬಿಜೆಪಿ ಅವ್ರ ಮೇಲೆ ವಿಡ್ರಾ ಮಾಡಿದೀವಿ, ಕಾಂಗ್ರೆಸ್ ಅವ್ರ ಮೇಲೆ ವಿಡ್ರಾ ಮಾಡಿದೀವಿ. ಬೇಕು ಅಂತ ಆಗ ನಾನು ಇಡಿಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಯಾರು ಏನು ಮಾಡಲಿಲ್ಲ. ಕೆಲವು ಕೇಸ್ಗಳನ್ನೆಲ್ಲ ದಬಾವಣೆ ಮೇಲೆ ಬಿಜೆಪಿ ಅವರು ಹಾಕ್ಸಿದ್ರು. ಅದನ್ನ ಖಂಡಿತ ನಾನೇ ಹೇಳಿದ್ದೀನಿ. ಎಷ್ಟೋ ಈಗ ಕೋವಿಡ್ ಸಂದರ್ಭದಲ್ಲಿ ನನ್ನ ಮೇಲೂ ಕೇಸ್ ಹಾಕಿದ್ರು ಬಿಜೆಪಿಯವರು, ಚೀಫ್ ಮಿನಿಸ್ಟರ್ ಮೇಲೆ ಕೇಸ್ ಹಾಕಿದ್ದಾರೆ, ಬೇಕಾದಷ್ಟು ಎಲ್ಲರ ಮೇಲೂ ಕೂಡ ಕೇಸ್ ಹಾಕಿದ್ದಾರೆ, ಎಲ್ಲ ನಮ್ಮ ಮಂತ್ರಿಗಳ ಮೇಲೆಲ್ಲ ಕೇಸ್ ಹಾಕಿದ್ದಾರೆ. ನಾವು ನೋಡ್ಕೊಂಡು ಕೂತ್ಕೋಬೇಕಾ? ಬೇಕಾದಷ್ಟು ಪ್ರತಿಭಟನೆ ಮಾಡಿದ್ದಾರೆ, ರೈತರಿಗೋಸ್ಕರ ಮಾಡಿದ್ದಾರೆ, ಭಾಷೆಗೋಸ್ಕರ ಮಾಡಿದ್ದಾರೆ, ನ್ಯಾಯಕ್ಕೋಸ್ಕರ ಮಾಡಿದ್ದಾರೆ. ಇವತ್ತು ಯಾರೋ ನಾನು ಈಗ ಇಡಿ ಕೇಸು ನನ್ನ ಮೇಲೆ ವಜಾ ಆಯಿತು. ಇಡಿ ಕೇಸ್ ಇದ್ದಿದ್ದು ನಾನು ಯಾವ ಕೇಸಿಗೆ ಬಂಧನ ಆಗಿದೆ ಅದು ನಮ್ಮ ಹೈಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ನನಗೆ ವಜಾ ಆಯಿತು. ನನಗೆ ನ್ಯಾಯ ಕೊಡೋರು ಯಾರು? ಕೆಲವೆಲ್ಲ ಮಾತಾಡ್ತಿದ್ರಲ್ಲ, ಇಡಿಗಿಂದ ಈಚೆ ಬಂದ ತಕ್ಷಣ ಏನು ಭವ್ಯವಾದ ಸ್ವಾಗತ ಸಿಕ್ಕು ಅಂತ ಎಲ್ಲ ಬಹಳ ದೊಡ್ಡ ದೊಡ್ಡ ಚಿಂತನಕಾರರು ರಾಜಕೀಯದವರೆಲ್ಲ ಇದನ್ನು ಮಾಡ್ತಿದ್ರಲ್ಲ, ನನ್ನ ವಜಾ ಮಾಡಿದಾಗ ಯಾಕೆ ಅವ್ರು ಅಭಿನಂದಿಸಲಿಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.